ನಮ್ಮ ದೇಹದ ಪ್ರಮುಖ ಅಂಗವಾದ ಯಕೃತ್ತಿನ ಬಗ್ಗೆ ಜನರು ಹೆಚ್ಚಿನ ಗಮನ ಕೊಡುವುದಿಲ್ಲ. ಆದರೆ ಯಕೃತ್ತು ಲಿವರ್ ಒಂದು ಸೈಲೆಂಟ್ ಕಿಲ್ಲರ್ ಆಗಿ ಕೆಲಸ ಮಾಡಿ ಕೊನೆಗೆ ಯಕೃತ್ತಿನ ಕ್ಯಾನ್ಸರ್ ಎಂಬ ಪ್ರಾಣಾಂತಕ ಸ್ಥಿತಿವರೆಗೂ ಕೊಂಡೊಯ್ಯಬಹುದು. ಇದು ಕೇವಲ ಮದ್ಯಪಾನ ಮಾಡುವವರಿಗೆ ಮಾತ್ರ ಬರುವ ರೋಗವಲ್ಲ. ಈಗ ಈ ಯಕೃತ್ತಿನ ಕ್ಯಾನ್ಸರ್ ಐಟಿ ಉದ್ಯೋಗಿಗಳಲ್ಲಿ ವೇಗವಾಗಿ ಹೆಚ್ಚುತ್ತಿದೆ. ಅದರ ಕಾರಣ ಸಮಯಕ್ಕೆ ತಿನ್ನದೇ ಇರುವುದು, ಶಾರೀರಿಕ ಚಟುವಟಿಕೆ ಇಲ್ಲದಿರುವುದು, ನಿದ್ರೆ ಕೊರತೆ, ಒತ್ತಡ ಮತ್ತು ಅತಿಯಾಗಿ ಜಂಕ್ ಫುಡ್ ಸೇವಿಸುವುದು. ಯಕೃತ್ತಿನ ಆರೋಗ್ಯದ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವಾಲಯವು ಚಿಂತೆಯನ್ನು ವ್ಯಕ್ತಪಡಿಸಿದೆ. ಹೈದರಾಬಾದ್ನ ಐಟಿ ಉದ್ಯೋಗಿಗಳಲ್ಲಿ 84% ಜನರು ಯಕೃತ್ತಿನ ಸಂಬಂಧಿತ ರೋಗಗಳ ಅಪಾಯದಲ್ಲಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮೆಟಾಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಫ್ಯಾಟಿ ಲಿವರ್ ಡಿಸೀಸ್ ಎಂಬ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತಿದೆ. ಇದು ಮದ್ಯಪಾನ ಮಾಡದವರಿಗೆ ಸಹ ಬರುತ್ತದೆ. ಮೊದಲ ಹಂತದಲ್ಲಿ ಇದು ಫ್ಯಾಟಿ ಲಿವರ್ ಆಗಿ ಆರಂಭವಾಗುತ್ತದೆ. ನಂತರದ ಹಂತಗಳಲ್ಲಿ ಸಿರೋಸಿಸ್ನನ್ನು ದಾಟಿ ಯಕೃತ್ತಿನ ಕ್ಯಾನ್ಸರ್ವರೆಗೆ ಹೋಗುತ್ತದೆ. ಯಕೃತ್ತಿನ ಕ್ಯಾನ್ಸರ್ ಪ್ರಾರಂಭದಲ್ಲಿ ಗುರುತಿಸುವುದು ಕಷ್ಟ. ತೂಕ ಇಳಿಯುವುದು, ಕಾಮಳೆ, ಜಾಂಡೈಸ್, ದೌರ್ಬಲ್ಯ, ಮಲಬದ್ಧತೆ, ಹಸಿವು ಇಲ್ಲದಿರುವುದು ಇಂತಹ ಲಕ್ಷಣಗಳು ಕೊನೆಯ ಹಂತದಲ್ಲಿ ಮಾತ್ರ ಕಾಣಿಸುತ್ತವೆ. ಆದರೆ ಆಗಾಗಲೇ ಬಹಳ ತಡವಾಗಿರುತ್ತದೆ. ಇದನ್ನು ತಡೆಗಟ್ಟಲು ನೀವು ತೆಗೆದುಕೊಳ್ಳುವ ಆಹಾರದಲ್ಲಿ ಕೊಬ್ಬಿನ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಪ್ರತಿದಿನ ವ್ಯಾಯಾಮ ಮಾಡುವುದು ಕಡ್ಡಾಯ. ಮದ್ಯಪಾನ, ಸಕ್ಕರೆ ಇರುವ ಪಾನೀಯಗಳು, ಮಸಾಲೆ ಆಹಾರಗಳನ್ನು ಕಡಿಮೆ ಮಾಡಬೇಕು. ನಾರಿನ ಅಂಶ ಫೈಬರ್ ಹೆಚ್ಚು ಇರುವ ಆಹಾರ ಹೆಚ್ಚು ಸೇವಿಸಬೇಕು. ವರ್ಷಕ್ಕೆ 1 ಬಾರಿ ಲೆಫ್ಟ್ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ನಿಮ್ಮ ಯಕೃತ್ತು ಆರೋಗ್ಯವಾಗಿದ್ದರೆ ದೇಹವು 40% ಆರೋಗ್ಯವಾಗಿರುತ್ತದೆ. ಇಂತಹ ಇನ್ನಷ್ಟು ಆರೋಗ್ಯ ಸಲಹೆಗಳನ್ನು ತಿಳಿದುಕೊಳ್ಳಲು ನಮ್ಮ ನಾಗೇಶ್ವರ ಆಯುರ್ವೇದಿಕ್ ಪುಟವನ್ನು ಫಾಲೋ ಮಾಡಿ.